ಕನಕದಾಸರು. ಪೂರ್ವನಾಮ ತಿಮ್ಮಪ್ಪ ನಾಯಕ, ಕನಕನಾಯಕ. ಕಾಲ 1508ರಿಂದ 1606. ಜನ್ಮಸ್ಥಳ ಬಂಕಾಪುರದ ಹತ್ತಿರದ ಬಾಡ, ಧಾರವಾಡ ಜಿಲ್ಲೆ. ತಂದೆ ಬೀರೇಗೌಡ, ತಾಯಿ ಬಚ್ಚಮ್ಮ. ಇವರ ಪೂರ್ವ ಕಸುಬು ಪಾಳೆಗಾರರು ಅಥವಾ ದಂಡನಾಯಕರಾಗಿದ್ದರು. ಇವರ ಅಂಕಿತ ಕಾಗಿನೆಲೆಯಾದಿಕೇಶವ. ಇವರ ಗುರುಗಳು ವ್ಯಾಸರಾಯರು. ಪ್ರಮುಖ ಕಾವ್ಯಗಳು ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿಸಾರ, ರಾಮಧಾನ್ಯ ಚರಿತ್ರೆ. ಇವರು ಬರೆದಿರುವ ಪ್ರಮುಖ ಕೀರ್ತನೆಗಳು ಬಾಗಿಲನ್ನು ತೆರೆದು, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಈತನೀಗ ವಾಸುದೇವನೋ, ತೊರೆದು ಜೀವಿಸಬಹುದೇ, ತಲ್ಲಣಿಸಿದರು ಕಂಡ್ಯ ತಾಳು ಮನವೇ, ಇನ್ನು ಹಲವಾರು ಕೀರ್ತನೆಗಳನ್ನು ಇವರು ರಚಿಸಿದ್ದಾರೆ. ಕ್ರಿಸ್ತಶಕ ಸುಮಾರು 16ನೇ ಶತಮಾನದ ಮಾತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಬಂಕಾಪುರ ಒಂದು ಪ್ರಾಂತ. ಅದರ ಮುಖ್ಯ ಪಟ್ಟಣ ಬಾಡ. ಅಲ್ಲೊಬ್ಬ ದಳಪತಿ. ಆತನ ಹೆಸರು ಬೀರಪ್ಪ ನಾಯಕ. ಬಚ್ಚಮ್ಮ ಬೀರಪ್ಪನ ಹೆಂಡತಿ. ಇವರು ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಭಕ್ತರು. ಜಾತಿಯಲ್ಲಿ ಕುರುಬರು. ತಿಮ್ಮಪ್ಪನ ಕೃಪೆಯಿಂದ ಈ ದಂಪತಿಗಳಿಗೆ ಒಬ್ಬ ಮಗ ಜನಿಸಿದ. ತಮ್ಮ ಮಗುವಿಗೆ ತಿಮ್ಮಪ್ಪ ಎಂದೇ ಹೆಸರಿಟ್ಟರು. ತಿಮ್ಮಪ್ಪ ನಾಯಕ ಬಾಲ್ಯದಲ್ಲಿಯೇ ಅಕ್ಷರಾಭ್ಯಾಸದ ಜೊತೆಗೆ ಕತ್ತಿವರಸೆ, ಕುದುರೆ ಸವಾರಿಯನ್ನೂ ಕಲಿತ. ತಂದೆಯ ಬಳಿಕ ಬಂಕಾಪುರ ಪ್ರಾಂತಕ್ಕೆ ದಳಪತಿಯಾದ. ತಿಮ್ಮಪ್ಪ ತನಗಾಗಿ ಒಂದು ಮನೆ ಕಟ್ಟಿಸುವಾಗ ಆತನಿಗೆ ಚಿನ್ನ, ವಜ್ರ, ವೈಢೂರ್ಯಗಳಿಂದ ತುಂಬಿದ ಒಂದು ಕೊಪ್ಪರಿಗೆ ಸಿಕ್ಕಿತು. ಬಲು ಉದಾರಿಯಾದ ಆತ ಈ ಸಂಪತ್ತನ್ನು ಬಡವರಿಗೆ ಧಾರಾಳವಾಗಿ ದಾನ ಮಾಡಿದ. ಆದುದರಿಂದ ಜನರು ಆತನನ್ನು ಕನಕನಾಯಕ ಎಂದು ಕರೆಯತೊಡಗಿದರು. ಶ್ರೀ ಆದಿಕೇಶವ ಕನಕನಿಗೆ ಇಷ್ಟ ದೇವರಾಗಿದ್ದ. ಆದ್ದರಿಂದಲೇ ಆತ ಬಾಡಕ್ಕೆ ಸಮೀಪದ ಕಾಗಿನೆಲೆಯಲ್ಲಿ ಬಂದು ಒಂದು ಆದಿಕೇಶವ ದೇವಾಲಯವನ್ನು ಕಟ್ಟಿಸಿದ. ಆದಿಕೇಶವ ಆಗಾಗ್ಗೆ ಕನಕನ ಕನಸಿನಲ್ಲಿ ಬಂದು, ಬಾ ನನ್ನ ದಾಸನಾಗು ಎಂದು ಕರೆಯುತ್ತಿದ್ದಂತೆ ಅವನಿಗೆ ಅನುಭವವಾಗುತ್ತಿತ್ತು. ಆದರೆ ದಳಪತಿಯಾಗಿದ್ದ ಕನಕ ದಾಸನಾಗಲು ಅಷ್ಟಾಗಿ ಇಚ್ಛಿಸಲಿಲ್ಲ. ಆದರೆ ಮುಂದೊಮ್ಮೆ ಯುದ್ಧವೊಂದರಲ್ಲಿ ಕನಕ ಗಾಯಗೊಂಡು ಅರೆಜೀವವಾಗಿ ಬಿದ್ದ. ಆ ಸಂದರ್ಭದಲ್ಲಿ ಆತನಿಗೆ ಆದಿಕೇಶವನ ವಾಣಿ ಮತ್ತೆ ಕೇಳಿಸಿತು. ಕನಕ ತನ್ನ ಇಷ್ಟ ದೇವತೆಯ ಆ ಕರೆಗೆ ಈಗ ಒಪ್ಪಿದ. ಕನಕದಾಸನಾದ. ಸ್ವಲ್ಪ ಕಾಲ ಕಾಗಿನೆಲೆಯ ಗುಡಿಯಲ್ಲಿಯೇ ದೈವಸ್ತುತಿಯಲ್ಲಿ ತೊಡಗಿದ್ದ ಬಳಿಕ ಕನಕದಾಸರು ಗುರುವನ್ನು ಹುಡುಕಿಕೊಂಡು ಹೊರಟರು. ವಿಜಯನಗರದಲ್ಲಿ ಕೃಷ್ಣದೇವರಾಯನ ಗುರುಗಳಾಗಿದ್ದ ವ್ಯಾಸರಾಯರು ಕನಕನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದರು. ಜಾತಿಯಲ್ಲಿ ಕುರುಬರಾಗಿದ್ದರೂ ಯೋಗ್ಯತೆಯಲ್ಲಿ ಹಿರಿಯರಾದ್ದರಿಂದ ಗುರುಗಳಿಗೆ ಉಳಿದೆಲ್ಲರಿಗಿಂತ ಅವರ ಮೇಲೆ ಹೆಚ್ಚು ಪ್ರೀತಿ. ಇದರಿಂದ ಉಳಿದ ಶಿಷ್ಯರಿಗೆ ಹೊಟ್ಟೆ ಕಿಚ್ಚು. ಒಂದು ಸಲ ಶ್ರೀ ವ್ಯಾಸರಾಯರು ತಮ್ಮ ಶಿಷ್ಯರನ್ನೆಲ್ಲ ಕರೆದು, ಇಂದು ಏಕಾದಶಿ, ಹಸಿವಿನ ಬಾಧೆಯನ್ನು ತಡೆಯಲು ಆಗದು. ಒಂದೊಂದು ಬಾಳೆಹಣ್ಣನ್ನು ನಿಮ್ಮ ಕೈಗೆ ಹಾಕುತ್ತೇನೆ. ಯಾರೂ ಇಲ್ಲದ ಸ್ಥಳಕ್ಕೆ ಹೋಗಿ ಯಾರೂ ನೋಡದಂತೆ ಈ ಹಣ್ಣು ತಿನ್ನಿರಿ ಎಂದು ಹೇಳಿದರು. ಶಿಷ್ಯರಿಗೆ ಬಾಳೆಹಣ್ಣುಗಳನ್ನು ಕೊಟ್ಟರು. ಕನಕದಾಸರನ್ನು ಬಿಟ್ಟು ಇತರ ಶಿಷ್ಯರು ಒಬ್ಬ ದನದ ಕೊಟ್ಟಿಗೆಯಲ್ಲಿ, ಮತ್ತೊಬ್ಬ ಕತ್ತಲ ಕೋಣೆಯಲ್ಲಿ, ಮೂರನೆಯವನು ಊರ ಹೊರಗೆ ಬಯಲಿನಲ್ಲಿ ಹೀಗೆ ಬಾಳೆಹಣ್ಣನ್ನು ತಿಂದು ಬಂದರು. ವ್ಯಾಸರಾಯರು ಎಲ್ಲರನ್ನೂ ಕರೆದು, ನನ್ನ ಮಾತು ನಡೆಸಿದಿರಾ? ಯಾರೂ ಇಲ್ಲದ ಕಡೆ ಹಣ್ಣು ತಿಂದಿರಾ ಎಂದು ಕೇಳಿದರು. ಓಹೋ, ಹಣ್ಣು ತಿಂದು ಬಂದೆವು. ಹಣ್ಣು ತಿನ್ನುವಾಗ ನಮ್ಮನ್ನು ಯಾರೂ ನೋಡಲಿಲ್ಲ ಎಂದು ಶಿಷ್ಯರು ಹೆಮ್ಮೆಯಿಂದ ಹೇಳಿದರು. ಕನಕ, ನಿನಗೆ ಕೊಟ್ಟ ಬಾಳೆಹಣ್ಣನ್ನು ನೀನು ಎಲ್ಲಿ ತಿಂದೆಯಪ್ಪ ಎಂದು ಕನಕದಾಸರನ್ನು ಕೇಳಿದರು. ವ್ಯಾಸರಾಯರು ಕೊಟ್ಟಿದ್ದ ಬಾಳೆಹಣ್ಣನ್ನು ಕನಕದಾಸರು ಅವರ ಮುಂದಿಟ್ಟು, ಸ್ವಾಮಿ, ಯಾರೂ ಇಲ್ಲದ ಸ್ಥಳ ನನಗೆ ತೋರಲಿಲ್ಲ. ಎಲ್ಲಿ ಹೋದರಲ್ಲಿ ಭಗವಂತನ ಕಣ್ಣುಗಳು ನನ್ನ ಮೇಲೆ, ನನ್ನ ಆಚರಣೆಯ ಮೇಲೆ ನೆಟ್ಟಿವೆ. ಭಗವಂತನು ಇಲ್ಲದ ಸ್ಥಳವೆಲ್ಲಿ?
ಆದುದರಿಂದ ಹಣ್ಣು ತಿನ್ನದೆ ಮರಳಿ ತಂದಿದ್ದೇನೆ ಎಂದರು. ಕನಕದಾಸರ ಈ ತಿಳಿವಳಿಕೆ ಕಂಡು ವ್ಯಾಸರಾಯರಿಗೆ ತುಂಬಾ ಸಂತೋಷವಾಯಿತು. ಉಳಿದ ಶಿಷ್ಯಂದಿರು ಛೆ, ನಮಗೆ ಇಷ್ಟೂ ತಿಳಿಯಲಿಲ್ಲವಲ್ಲ ಎಂದು ಕೈ ಹಿಸುಕಿಕೊಂಡರು. ಸಹಪಾಠಿಗಳಿಗೆ ಕನಕದಾಸರ ವಿಷಯದಲ್ಲಿ ಎಲ್ಲಿಲ್ಲದ ಅಸೂಯೆ, ದ್ವೇಷ ಹುಟ್ಟಿ ಬೆಳೆಯಿತು. ಇದಕ್ಕೆ ಕಾರಣ ತಾವು ಮೇಲಿನ ಜಾತಿಯವರು ಎಂಬ ಅಹಂಕಾರ. ಶಿಷ್ಯರ ಹೊಟ್ಟೆಕಿಚ್ಚಿನ ಮಾತುಗಳು ವ್ಯಾಸರಾಯರ ಕಿವಿಗೂ ಬಿದ್ದವು. ಕನಕದಾಸರ ಯೋಗ್ಯತೆಯನ್ನು ತಮ್ಮ ಶಿಷ್ಯರಿಗೆ ಮನಗಾಣಿಸಿಕೊಡಬೇಕೆಂದು ಒಂದು ಹಂಚಿಕೆ ಹೂಡಿದರು. ಒಂದು ದಿನ ಶಿಷ್ಯರ ಮಧ್ಯೆ ವ್ಯಾಸರಾಯರು ಕುಳಿತುಕೊಂಡಿದ್ದಾಗ, ಮೋಕ್ಷಕ್ಕೆ ಹೋಗಲು ಅಂದರೆ ಶ್ರೀ ವಿಷ್ಣುವಿನ ಬಳಿ ಹೋಗಿ ಸೇವೆ ಮಾಡುವುದು, ಈ ಮೋಕ್ಷಕ್ಕೆ ಹೋಗಲು ಯಾರು ಅರ್ಹರು ಎಂಬುದರ ಬಗೆಗೆ ವಾದ ನಡೆಯಿತು. ವ್ಯಾಸರಾಯರು ಕನಕದಾಸರನ್ನು ಕೇಳಿದರು, ಕನಕ, ನಾನು ಮೋಕ್ಷಕ್ಕೆ ಹೋಗಬಹುದೇ? ಇಲ್ಲ ಎಂದರು ಕನಕರು. ಇದೆಂತಹ ಅಹಂಕಾರ ಎನಿಸಿತು ಉಳಿದ ಶಿಷ್ಯರಿಗೆ. ಗುರುಗಳೇ ಬುದ್ಧಿ ಕಲಿಸುವರು ಎಂದು ಸುಮ್ಮನಾದರು. ಪುನಃ ಗುರುಗಳು ಕೇಳಿದರು, ನೀನು ಮೋಕ್ಷಕ್ಕೆ ಹೋಗುವೆಯಾ? ನಾನು ಹೋದರೆ ಹೋಗಬಹುದು ಎಂದರು ಕನಕರು. ಎಂಥ ಸೊಕ್ಕು ಎಂದು ಕೂಗಿದರು ಉಳಿದ ಶಿಷ್ಯರು. ಆಗ ಕನಕದಾಸರು ವಿವರಿಸಿದರು, ಸ್ವಾಮಿ, ನಾನು ಎಂಬ ಅಹಂಭಾವ, ಸ್ವಾರ್ಥ ಹೋದಲ್ಲಿ ಮನುಷ್ಯ ಸ್ವರ್ಗಕ್ಕೆ ಹೋಗಬಹುದು ಎಂಬುದೇ ನನ್ನ ಅಭಿಪ್ರಾಯ. ನಾನು ಕನಕದಾಸ ಹೋಗುವೆ ಎಂದಲ್ಲ ಎಂದರು. ಗುರುಗಳಿಗೆ ಸಂತಸವಾಯಿತು, ಶಿಷ್ಯರಿಗೆ ನಾಚಿಕೆಯಾಯಿತು. ತಮ್ಮ ನಿರ್ಮಲ ಭಕ್ತಿ ಮತ್ತು ಉತ್ತಮ ನಡವಳಿಕೆಯಿಂದ ಕನಕದಾಸರು ಶ್ರೇಷ್ಠರೆನಿಸಿಕೊಂಡರು. ಒಮ್ಮೆ ಅವರು ಉಡುಪಿಗೆ ಹೋಗಿದ್ದರು. ಕೀಳು ಜಾತಿಯವ ಎಂದು ಗುಡಿಯಲ್ಲಿ ಅವರಿಗೆ ಪ್ರವೇಶ ಸಿಗಲಿಲ್ಲ. ದೇವರ ಮಹಾಪೂಜೆಯ ಸಮಯ. ಕೃಷ್ಣನಿಗಾಗಿ ಕಣ್ಣೀರು ಸುರಿಸಿದರು. ದೇವಸ್ಥಾನದ ಹಿಂಬದಿಗೆ ಹೋದರು. ಕರೆದಾಗ ಬರುವೆ ಎಂದು ಭರವಸೆ ನೀಡಿದ್ದೆ, ಈಗ ದರ್ಶನ ಕರುಣಿಸುವುದಿಲ್ಲವೇ ಎಂದು ಆರ್ತರಾಗಿ ಕೃಷ್ಣನನ್ನು ಕರೆದರು. ಆ ಕರೆ ಕೃಷ್ಣನಿಗೆ ತಲುಪಿತು. ಪೂಜೆ ನಡೆಯುತ್ತಿದ್ದಾಗಲೇ ಆ ಪೂಜೆಗೆ ಬೆನ್ನು ತಿರುಗಿಸಿ ಆತ ಕನಕರಿಗೆ ಮುಖ ತೋರಿಸಿದನಂತೆ. ಆತನ ದರ್ಶನ ಪಡೆಯಲು ಅನುಕೂಲವಾಗುವಂತೆ ಕನಕನಿಗೂ ದೇವರಿಗೂ ಅಡ್ಡವಿದ್ದ ಗೋಡೆ ಒಡೆದು ಬಿರುಕು ಬಿಟ್ಟಿತಂತೆ. ಇಂದು ಅದು ಕನಕನ ಕಿಂಡಿ ಎಂದು ಗುರುತಿಸಲ್ಪಡುತ್ತದೆ. ಕನಕದಾಸರು ತಮ್ಮ ಕೊನೆಯ ದಿನಗಳನ್ನು ಕಾಗಿನೆಲೆಯ ಶ್ರೀ ಆದಿಕೇಶವನ ಸನ್ನಿಧಿಯಲ್ಲೇ ಕಳೆದರು. ಒಂದು ದಿನ ದೇವರ ಪೂಜೆ ಮುಗಿಸಿ ಹರಿನಾಮ ಸಂಕೀರ್ತನೆಯಲ್ಲಿ ಮಗ್ನರಾಗಿದ್ದಾಗ ತಮ್ಮ ಇಷ್ಟ ದೇವರಾದ ಶ್ರೀ ಆದಿಕೇಶವನಲ್ಲಿಯೇ ಲೀನವಾಗಿ ಬಿಟ್ಟರು. ಕನಕದಾಸರು ಹರಿದಾಸರು ಮಾತ್ರವಲ್ಲ, ಕವಿಗಳೂ ಆಗಿದ್ದರು. ದೇವರ ಮಹಿಮೆಯನ್ನು ವರ್ಣಿಸುವ ಅನೇಕ ಹಾಡುಗಳನ್ನು, ಒಗಟಿನ ಪದಗಳನ್ನು, ಕಾವ್ಯಗಳನ್ನು ರಚಿಸಿದ್ದಾರೆ. ಅವರು ತಮ್ಮ ಹಾಡುಗಳಲ್ಲಿ ಹೇಳಿದಂತೆಯೇ ಬದುಕಿದವರು. ಪರಿಶುದ್ಧ ನಡೆ ನುಡಿಯ ಅವರ ಬದುಕು ನಮ್ಮೆಲ್ಲರ ಬಾಳಿಗೆ ಬೆಳಕು.